ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿಯೊಬ್ಬ ಒಂದು ಜೀವಿಗೂ ಕೂಡ ವೀಕ್ಷಕರ ಒಂದಲ್ಲ ಒಂದು ಆಸೆ ಇದ್ದೇ ಇರ್ತೈತಿ. ಅದ್ರಾಗೂ ಮನುಷ್ಯ ಅನ್ನೋ ಈ ಜೀವಿ ಐತಲ್ಲ ಭಾಳ ಅಂದ್ರೆ ಭಾಳ ಆಸೆ ಇಟ್ಕೊಂಡು ಬದುಕ್ತಿರ್ತೈತಿ. ಖಂಡಿತ ವೀಕ್ಷಕರ, ನಾವು ಯಾವುದೋ ಒಂದು ಶುಭ ಕಾರ್ಯ ಮಾಡ್ಬೇಕಂತಂದ್ರೆ ಫಸ್ಟ್ ನಾವು ಪೂಜೆ ಮಾಡೋದು ವಿಘ್ನೇಶ್ವರನ. ಹೌದಾ, ಇವತ್ತು ನಾನು ಅದೇ ಥರನ ಒಂದು ಫೇಮಸ್ ಆಗಿರುವಂಥ ನಮ್ಮ ಉತ್ತರ ಕನ್ನಡದ ಜಿಲ್ಲೆ ಒಳಗೆ ವೀಕ್ಷಕರ ಒಂದು ಗಣಪತಿ ಟೆಂಪಲ್ ಐತಿ. ಈಗ ನಾನು ನಿಮ್ಗೆ ಅದನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಿ.ಆರ್. ಬಸು ಟ್ರಾವೆಲ್. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಡಿ.ಆರ್. ಬಸು ಟ್ರಾವೆಲ್ ಅಂತ ನನ್ನ ಕಡೆಯಿಂದ ನಿಮ್ಗೆ ಪ್ರೀತಿಯ ಧನ್ಯವಾದ. ಬರೀ ವೀಕ್ಷಕರ ಉತ್ತರ ಕನ್ನಡ ಜಿಲ್ಲೆಯೊಳಗನ ಭಾಳ ಅಂದ್ರೆ ಫೇಮಸ್ ಆಗಿರುವಂಥ ಗಂಟಿ ಗಣೇಶ ಅಂತ ಹೇಳಿ ವೀಕ್ಷಕರ, ಈ ಗಂಟಿ ಗಣಪತಿ ವೀಕ್ಷಕರ ಯಲ್ಲಾಪುರದಿಂದ ಚಂದಗೊಳ್ಳಿ ಅನ್ನೋದು ಒಂದು ವಿಲೇಜ್ ಐತಿ. ಅಂದ್ರೆ ಒಂದು ಸಣ್ಣದ ಹಳ್ಳಿ, ಅದೊಂದು ಕಾಡು ಒಳಗೈತಿ. ಸೊ ಮಧ್ಯೆ ಹೋಗ್ತಾ ಇರುವಾಕಂದ್ರೆ ಸಣ್ಣ ಪುಟ್ಟ ಪ್ರಾಣಿಗಳು ಆಗಿರಲಿ, ಆಗ ಸರ್ಪಗಳು ಆಗಿರಲಿ ವೀಕ್ಷಕರ ನಮ್ಗೆ ಕಣ್ಣಿ ಕಾಣಿಸ್ತವೆ. ಆ್ಯಂಡ್ ಫೈನಲ್ಲಾಗಿ ಗುಡಿ ಒಳಗೆ ಬಂದ ಮೇಲೆ ನಿಮ್ಗೆ ಫಸ್ಟ್ ರೈಟ್ ಸೈಡನ್ನು ಎಲ್ಲ ದೇವಸ್ಥಾನಕ್ಕೆ ಬೇಕಾಗಿರುವಂಥ ವಿಭೂತಿ, ಕರ್ಪೂರ, ಬತ್ತಿ, ತೆಂಗಿನಕಾಯಿ ಇವೆಲ್ಲ ಸಿಗ್ತವೆ. ಆಮೇಲೆ ಯಾವ ಥರ ಪೂಜೆ ಪುನಸ್ಕಾರಗಳು ಇಲ್ಲಿದ್ದಾವೆ ಅಂತ ಅದನ್ನು ಒಂದು ಬೋರ್ಡ್ ಕೂಡ ಮಾಡಿಟ್ಟಿರ್ತಾರೆ. ನೋಡ್ತಿರ್ಬೋದು ವೀಕ್ಷಕರೇ, ಇದು ಗಂಟಿ ಗಣೇಶ ಅಂತ ಹೇಳಿ. ಯಾರೆಲ್ಲ ನೋಡ್ತಿದ್ದೀರೋ ಈ ಗಂಟಿ ಗಣೇಶನ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಬೆಳ್ಳಿಯ ಚೌಕಟ್ಟು ವೀಕ್ಷಕರ ತುಂಬ ಚೆನ್ನಾಗೈತಿ. ಇಲ್ಲೇ ಒಳಗೆ ಬಂದ ತಕ್ಷಣ ಸಮಾಧಾನ ಶಾಂತಿಯುತವಾಗಿರ್ತೈತಿ. ಹಂಗೆ ಎಷ್ಟೋ ಜನ, ಸಾವಿರಾರು ಲಕ್ಷಾಂತರ ಜನ ಬರ್ತಾರೆ. ನಾನು ಸ್ಪೆಷಲಿ ಸಂಕಷ್ಟಿ ಸಮಯದಾಗ ಇಲ್ಲಿ ಬಂದಿದ್ದೆ. ಸಂಕಷ್ಟಿ ಮತ್ತು ಚತುರ್ಥಿ ಇದ್ರೊಳಗೆ ಭಾಳ ವಿಶೇಷವಾದಂಥ ಅದ್ಧೂರಿಯಾದಂಥ ಪೂಜೆ ಮಾಡ್ತಾರೆ ವೀಕ್ಷಕರ. ಇಲ್ಲಿರೋದು ಒಂದು ಚಿಕ್ಕ ಬಾವಿ ಒಳಗೆ ನೀರು ಮೇಲೆ ಅದಾವೆ. ಆ ನೀರಿನಿಂದ ಅಭಿಷೇಕ ಮಾಡ್ತಾರೆ ಗಣಪತಿಗೆ. ಸೊ ಹಂಗೆ ನೀವು ಇಲ್ಲೇ ದೀಪ ಆಗಿರಲಿ, ಮತ್ತೊಂದು ಏನಾದರೂ ಕೊಡಬೇಕು ತಗೋಬೇಕಂತಂದ್ರೆ ಇಲ್ಲಿ ಕೊಡ್ಬೋದು. ಈ ಗಂಟಿಯ ಗಣಪತಿಯ ವಿಶೇಷತೆ ಏನಪ್ಪ ಅಂತಂದ್ರೆ, ಇಲ್ಲೇ ಬಂದಂಥ ಭಕ್ತರು ವೀಕ್ಷಕರ ತಮ್ಮ ಮನಸ್ಸಿನೊಳಗೆ ಇದ್ದೇ ಇರ್ತಾವಲ್ಲ, ನಾರ್ಮಲಿ ಕಷ್ಟನೋ ಸುಖನೋ ಇನ್ನೊಂದು ಅದೇ ಥರನ ವಿದ್ಯಾರ್ಥಿಗಳು ಜೀವನದಾಗೂ ಹಂಗೆ ವಿದ್ಯಾಬುದ್ಧಿ ಬರಲಿ ಅಂತ ಕೆಲವರು ಬಂದಿರ್ತಾರೆ. ಇನ್ನು ಕೆಲವರು ಸಾಮಾನ್ಯ ಸಮಸ್ಯೆಗಳನ್ನು ಹೇಳ್ಕೊಳಕ್ಕೆ ಬಂದಿರ್ತಾರೆ. ಸೊ ಆ ಕೆಲಸ ಎಲ್ಲ ಆಗಬೇಕಂದ್ರೆ ಗಂಟಿ ಗಣಪತಿ ಹತ್ರ ನಾವು ವಿಶೇಷವಾಗಿ ಬೇಡಿಕೊಂಡು ಗಂಟಿನ ಬಾರಿಸ್ಬೇಕು. ಸೆಕೆಂಡ್, ಅದು ಅನ್ಕೊಂಡಂಗಾದ್ರೆ ನಾನೊಂದು ಗಂಟಿ ಕೊಡ್ತೀನಿ ಅಂತ ಕೆಲವ್ರು ಬೇಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇಲ್ಲೇನಾಗಿಬಿಟ್ಟೈತಿ ಅಂತಂದ್ರೆ ವೀಕ್ಷಕರ, ಗಂಟಿ ಗಣೇಶನಿಗೆ ವಿಶೇಷವಾಗಿ ಅನ್ಕೊಂಡಂಗೆ ನಾವು ಬೇಡ್ಕೊಂಡಂಗೆ ಏನಾರ ನಮಗೆ ಬೇಗ ಆತಂದ್ರೆ ಇಲ್ಲಿ ಬಂದು ವೀಕ್ಷಕರ ರಿಟರ್ನ್ ದರ್ಶನ ಮಾಡಿ ಅವ್ರ ಕೈಲೇ ಆಗಿರೋವಂಥದ್ದು, ಅದು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಗಂಟಿನ ಕೊಟ್ಟು ಹೋಗ್ತಾರೆ. ಇನ್ನು ಈ ಕೆತ್ತನೆ ಏನೈತಲ್ಲ ವೀಕ್ಷಕರ, ಭಾಳ ಅಂದ್ರೆ ಭಾಳ ಡಿಸೈನ್ ಐತಿ. ನೋಡ್ತಿರ್ಬೋದು ನೀವು ಇಲ್ಲಿ. ನಿಮ್ಗೆ ವಿಡಿಯೋದಾಗೂ ನಾನು ಭಾಳ ಸಿಂಪಲಾಗಿ ತೋರ್ಸಾಕೊಂತೀನಿ. ಆ್ಯಂಡ್ ಇದನ್ನು ಕಣ್ಣು ಮುಂದೆ ನೋಡೋಕಂದ್ರೂ ಭಾಳ ಖುಷಿ ಆಕೈತಿ. ಅದೇನು ಸಾಗವಾಣಿ ಕಟ್ಟಿಗೆ ಅಂತ ಹೇಳ್ತಾರೆ ವೀಕ್ಷಕರ, ಭಾಳ ಅಂದ್ರೆ ಬೆಲೆ ಬಾಳುವಂಥ ಕಟ್ಟಿಗೆ ಐತಿ. ಸೊ ಇಲ್ಲಿ ಸುತ್ತಮುತ್ತ ಕಾಡೊಳಗೆ ಬೆಳೆದಿರೋ ಗಿಡಗಳು ಆಗ್ಯಾವ. ಸೊ ಹಾಗಾಗಿ ಅದ್ರ ಜೊತೆಗೆ ಇದನ್ನು ಭಾಳ ನೀಟ್ ಮಾಡ್ಯಾರ. ನಾನು 2 ವರ್ಷದ ಹಿಂದೆ ಹೋದಾಗ ಈ ಥರ ಇದ್ದಿರಲಿಲ್ಲ. ಈಗಂತೂ ಸೂಪರ್ ಆಗೈತಿ ವೀಕ್ಷಕರ. ಸೊ ನೀವು ಕೂಡ ಮರಿಬೇಡ್ರಿ. ನಿಮಗೂ ಸರ್ವೇ ಸಾಮಾನ್ಯ, ಯಾರಿಗೂ ಇರಲ್ಲ ಕಷ್ಟ, ಎಲ್ಲರಿಗೂ ಇರ್ತವೆ. ಬಟ್ ಕಷ್ಟಕ್ಕೆ ಅಂತಲ್ಲ, ಬಟ್ ನಮ್ಮ ಮನಸ್ಸು ಪೀಸ್ಫುಲ್ ಆಗಿರಲಿ, ಒಳ್ಳೆ ಯೋಚನೆ ಇರಲಿ ಅಂತ ಹೇಳಿ ನಾವು ಇಲ್ಲಿ ಬರಬೇಕು. ನೋಡಿರಿ, ನೀವು ಅಬ್ಸರ್ವ್ ಮಾಡ್ಬೋದು ಗುಡಿ ಒಳಗೆ ಎಷ್ಟೊಂದು ಗಂಟೆ ಕಟ್ಟಾರ ಇಲ್ಲೇ. ಇದೇ ಥರ ಬೇಕಂದ್ರೆ ಇದು ಭಕ್ತರು ಕೊಟ್ಟಿದ್ದು, ನೀವು ಕೂಡ ಏನಾರು ಅನ್ಕೊಂಡಂಗಾದ್ರೆ ನೀವು ಕೂಡ ಬಂದು ಕೊಡ್ಬೋದು ವೀಕ್ಷಕರ. ಖಂಡಿತವಾಗಲೂ ಪವರ್ಫುಲ್ ಆಗಿರುವಂಥ ವಿಘ್ನೇಶ್ವರನ ನಿಮಗೆ ದರ್ಶನ ಮಾಡಿಸಿದ್ದಾಯ್ತು. ಇದೇ ಥರ ಇನ್ನೂ ಅತಿ ಹೆಚ್ಚಿನ ವಿಡಿಯೋಗಳನ್ನು ನಾನು ಡಿ.ಆರ್. ಬಸು ಟ್ರಾವೆಲ್ನಾಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡಿ.ಆರ್. ಬಸು ಟ್ರಾವೆಲಿಂದ ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ನಮಸ್ಕಾರ.